30,000 ಲಂಚದ ಕೇಸನ್ನ ಬೆನ್ನಟ್ಟದಂತ ಪೊಲೀಸರಿಗೆ ಈಗ ಶಾಕ್ ಆಗಿದೆ. 30,000 ಬೆನ್ನಟ್ಟದವರಿಗೆ ಸಿಕ್ಕಿದ್ದು ಬರೋಬ್ಬರಿ 4 ಕೋಟಿ ರೂಪಾಯಿ. ಒಡಿಶಾ ಗಣಿ ಉಪನಿರ್ದೇಶಕನ ಮನೆಯಲ್ಲಿ 4 ಕೋಟಿ ರೂಪಾಯಿನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕಲ್ಲಿದ್ದಲು ಮಾರಾಟಗಾರರಿಗೆ ಪರವಾನಗಿ ನೀಡೋಕೆ ಲಂಚವನ್ನ ಸ್ವೀಕರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ 30,000 ಲಂಚವನ್ನ ಸ್ವೀಕರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅಧಿಕಾರಿಗಳು ರೇಡ್ ಮಾಡಿದ್ರು. ಆಗ ಅವರೇ ದಂಗಾಗಿ ಹೋಗಿದ್ದಾರೆ. ಕಾರಣ ಏನು ಅಂತಂದ್ರೆ ಅದು 30,000 ಲಂಚ ಅಲ್ಲ, ಬದಲಾಗಿ 4 ಕೋಟಿ ರೂಪಾಯಿಯ ಲಂಚ ಅಂತ ಹೇಳಿ. ಸೊ ಆ ಒಂದು ಹಣದ ರಾಶಿಯನ್ನ ಗಮನಿಸ್ತಾ ಇದ್ದೀರಿ. ಒಡಿಶಾದಲ್ಲಿ ಪರವಾನಗಿಯನ್ನ ಪಡೆಯೋದಕ್ಕೆ ಪಡೆದಿರುವಂಥ ಲಂಚದ ಅಮೌಂಟ್ ಇದು 4 ಕೋಟಿ ರೂಪಾಯಿ. ಗಣಿ ಉಪನಿರ್ದೇಶಕನ ಮನೆಯಲ್ಲಿ ಈ ಲಂಚದ ಹಣ ಇತ್ತು. ತತ್ಕ್ಷಣಕ್ಕೆ ರೇಡ್ ಮಾಡಿದಂಥ ಅಧಿಕಾರಿಗಳು ಈ ದೊಡ್ಡ ಅಮೌಂಟನ್ನು ಕಂಡು ಅವರೇ ಶಾಕ್ಗೆ ಒಳಗಾಗಿದ್ದಾರೆ. ಸೊ ಆತನ ಮನೆಯಲ್ಲಿ ಇಷ್ಟು ಪ್ರಮಾಣದ ಹಣ ಪತ್ತೆಯಾಗಿದೆ. 30,000 ಲಂಚವನ್ನು ಸ್ವೀಕರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಸೊ ಆಗ ಈ ಹಣದ ಸಾಮ್ರಾಜ್ಯ ಅವರನ್ನು ದಂಗುಬಡಿಸಿದೆ. ಇದೆಲ್ಲವೂ ಲಂಚ ಅಂತ ಅಲ್ಲ, ಬಟ್ ಇದರಲ್ಲಿ ಲಂಚದ ಹಣ ಕೂಡ ಇರುತ್ತೆ. ಸೊ 30,000 ಲಂಚದ ಹಣವನ್ನು ಬೆನ್ನಟ್ಟಿ ಹೋದಂತಹ ಪೊಲೀಸರಿಗೆ ಈಗ ಈ ಹಣದ ಸಾಮ್ರಾಜ್ಯವನ್ನು ಕಂಡು ಅವರೇ ದಂಗೆ ಒಳಗಾಗಿದ್ದಾರೆ, ಶಾಕ್ ಆಗಿದ್ದಾರೆ. ಸೊ ಆ ಹಣದ ಸಾಮ್ರಾಜ್ಯ, ಹಣದ ಹೊಳೆಯನ್ನು ಈಗ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಲೈಸೆನ್ಸ್ ನೀಡುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 30,000 ರೂಪಾಯಿ ಲಂಚಕ್ಕೆ ಈತ ಬೇಡಿಕೆ ಇಟ್ಟಿದ್ದ. ಈ ಮಹಾಶಯ ಒಡಿಶಾದ ಗಣಿ ಉಪನಿರ್ದೇಶಕ ಈತ. ಸೊ ಅದನ್ನು ಟ್ರ್ಯಾಪ್ ಮಾಡಲಿಕ್ಕೆ ಹೋದಂತಹ ಪೊಲೀಸರಿಗೆ ಇದನ್ನು ಕಂಡು ಅವರೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. 4 ಕೋಟಿಯನ್ನು ಈಗ ಒಟ್ಟಾರೆಯಾಗಿ ಜಪ್ತಿ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.